ಹೇಳಿವಾ ಏನ್ ನಿಮ್ ಪ್ರಾಬ್ಲಮ್ಗಳು? ಏನ್ ಪ್ರಾಬ್ಲಮ್ ಸರ್? ನಮ್ಮ ಹೆಸರು ರೇಣುಕ, ಊರಲ್ಲಿ ಹೆಸರೇ ಪ್ರಾಬ್ಲಮ್ ಅಲ್ರಿ ಏನು ಪ್ರಾಬ್ಲಮ್ ಇಲ್ಲ ಅಂದಿದ್ದು. ಅಲ್ಲ ನನಗೆ ಏನು ಹೆಸರು ಕೇಳಾಯ್ತು, ಏನ್ ಪ್ರಾಬ್ಲಮ್ ಅಂದ್ರೆ ನನ್ನ ಹೆಸರು ಪ್ರಾಬ್ಲಮ್ ಅಂದ್ರೆ ನಮ್ಗೆ ಇಲ್ಲಿ ಇರಕ ಒಂದು ಜಾಗ ಮಾಡಿ ಕೊಡ್ಸರ್, ಇದೇ ಪ್ರಾಬ್ಲಮ್ ನೋಡಿ. ಊರ್ ಬಿಟ್ಟು ಊರ್ ಬಂದಿ ಬಂದ್ರು, ಓನರ್ ಅಂತ ಬಂದ್ರು. ನಾನು ನಿಮ್ಮ ಪರವಾಗಿ ಬಂದೆ. ನಾನು ಅವ್ರು ಏನು ಬಿಡ್ರಿ ಓನರ್, ಅವ್ರ ಜೀವನ ಹೆಂಗೆ ನಡೀತೈತೆ. ನಾನು ನಿಮ್ಮ ಪರವಾಗಿ ಬಂದೆ ಸುಂದರ್ರಿ, ನಾನು ನಿಮ್ಮ ಪರವಾಗಿ ಬಂದೆ. ಇಲ್ಲಿರೋ ಜನರು ನಮ್ಮ ಉತ್ತರ ಕರ್ನಾಟಕದ ಪರವಾಗಿ ಬಂದ್ರಿ. ಆದರೆ ಇಲ್ಲಿರೋರೆಲ್ಲ ಏನು ಮಾಡ್ಬಿಟ್ರು, ಓನರ್ ನೀವೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ, ನಿಮಗೆಲ್ಲ ಮನೆ ಕೊಡಬೇಕು, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಿ ಬೇಡ ಸರ್, ನಮ್ಗೆ ಎಲ್ಲಾದ್ರೂ ಇರಕ್ ಸ್ವಲ್ಪ ಗೂಡ್ ಮಾಡಿ ಜಾಗ ಕೊಟ್ರೆ ಏನೋ ಜೀವನ ಮಾಡ್ತೀವಿ, ಏನೋ ಜೀವನ ಮಾಡ್ತೀವಿ. ಕೊಡ್ತೀರೇನ್ರಿ ಏನಾದ್ರು? ಎಷ್ಟು ಕೊಡ್ತೀರಿ? ಎಷ್ಟು ಅಲ್ಲ ಅವ್ರದ್ದು ತಪ್ಪು ಅಂತ ಹೇಳಂಗಿಲ್ಲ, ಅವ್ರು ಇವಾಗ ಇವ್ರಿಗೆ ಆಶ್ರಯ ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ಮತ್ತೆ ಅದಕ್ಕೂ ಗತಿ ಇಲ್ಲ ನಿಮ್ಗೆ. ಆದ್ರೆ ಇಲ್ಲಿಗೆ ಕ್ಯಾಕರ್ ಸುಗಿಬೇಕಾಗಿರೋದು ಸರ್ಕಾರಕ್ಕೆ. ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಅಲ್ಲ, ಇವರೆಲ್ಲ ಅಲ್ಲ ಬಿಡಿ, ಅವ್ರ ಓನರ್ ಪಾಪ ಇವ್ರನ್ನ ನೋಡ್ತವ್ರೆ, ಇವ್ರು ಕೊಡ್ತವ್ರೆ, ಅವ್ರಿಗೆ ಆಶ್ರಯ ಕೊಡ್ತವ್ರೆ, ಅದಾಗ್ತಾ ಇದೆ, ದುಡಿತಾರೆ ಕೊಡ್ತಾರೆ, ಆಯ್ತಾ. ನೀವು ಇಂಥ ಬಡವ್ರ ಪರ ಸರ್ಕಾರ ಅಂತ ಹೇಳ್ತೀರಾ ನೀವು ಸಿದ್ದರಾಮಯ್ಯನವ್ರೆ. ನಾವು ಊರ್ ಬಿಟ್ಟು ಊರ್ ಬಂದಿ, ಊರಲ್ಲಿ ಮನೆಗಳಿಲ್ಲ, ಜಮೀನ್ ಸ್ವಲ್ಪ ಸ್ವಲ್ಪ, ನೀರಿಲ್ಲ, ಬೆಳೆ ಇಲ್ಲ, ಮಕ್ಳು ಮರಿ ತಗೊಂಡ್ ಬೆಂಗಳೂರು ದುಡ್ಕೊಂಡ್ ತಿನ್ನಕ್ ಬಂದೀವಿ, ಇರಕ್ ಜಾಗ ಇಲ್ಲ. ಇಷ್ಟು ಎಲ್ಲ ಇಷ್ಟು ಚಿಕ್ಕ ಮನೆಗೆ 5,000 10,000 ಬಾಡಿಗೆ ಕಟ್ಕೊಂಡು ದುಡ್ದದೆಲ್ಲ ನಾವು ಅದಕ್ಕೆ ಕೊಟ್ಕೊಂಡು ಏನೋ ಕಷ್ಟದಲ್ಲಿ ಜೀವನ ಮಾಡ್ತಾ ಇದೀವಿ. ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳು ಹಾಕಿದೀವಿ, ನಮಗೂ ಕಷ್ಟನೇ ಇದೆ ಸರ್. ನಮ್ಗೆ ಇರಕ್ ಜಾಗ ಕಷ್ಟನೇ ಕೇಳಕ್ ಬಂದಿದ್ದು.